ನೋಡ್ರಿ ಸರಿಯಾಗಿ ತಿಳ್ಕೊರಿ. ಇಲ್ಲಿ ಒಂದು ಚೌಕಾಕಾರದ ಹಂಚಿನ ವಿಸ್ತೀರ್ಣ ಕೊಟ್ಟಾನ, ಉದ್ದ ಕೊಟ್ಟಾನ ಮತ್ತು ಎತ್ತರ ಕೊಟ್ಟಾನ. ದಪ್ಪ ಅಂದ್ರೆ ಇಲ್ಲಿ ಅಗಲ ಅಂತ ತಿಳ್ಕೊಬೇಕು. ಯಾಕೆ ಎತ್ತರ ಯಾವಾಗಲಾದ್ರೂ ಇಂಟು ಎತ್ತರ ಅರ್ಥ, ಪರಿಮಿತಿ ಗುಂಡ್ಲೆ ಎತ್ತರ. ಇದು ನೆನ್ಪಿಟ್ಕೊರಿ. ಇದನ್ನ ಹೆಂಗೆ ಹಚ್ಕೋಬೇಕು ಅನ್ನೋದು ಅಂಶನ ನಾವು 94ರ ಸಹಿತ ಇದರ ಬಗ್ಗೆ ಬಹಳ ಚರ್ಚೆ ಮಾಡಿ ತಿಳಿಸಿ ಹೇಳಿದ್ದೆ ನಾನು. ಯಾಕಂತಂದ್ರೆ ಈಗ ಸಡನ್ ಆಗಿದ್ದು ಎಲ್ಲ ಗೋಡೆಗಳಿಗೆ ಎಲ್ಲ ಪಕ್ಕಗಳಿಗೆ ಅಂದ್ರೆ 4 ಗೋಡೆಗಳ ವಿಸ್ತೀರ್ಣ ನೋಡ್ರಿ. 4 ಗೋಡೆಗಳ ವಿಸ್ತೀರ್ಣ, 4 ಗೋಡೆಗಳ ವಿಸ್ತೀರ್ಣ ಮೊದಲು ತಕ್ಕೋರಿ. 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ 2 ದುಂಡು ಕೌಂಸ್ ಉದ್ದ ಪ್ಲಸ್ ಅಗಲ. ಇದಂತೂ ಎತ್ತರದ, ಯಾವುದು ಇದು ಎತ್ತರದ ನೋಡ್ರಿ. 3.00 ಎತ್ತರದ. ಇದು 10 ಸೆಂಟಿಮೀಟರ್ ದಪ್ಪದ ಅಂದ್ರೆ ಅದನ್ನ ದಪ್ಪ ಅಂತ ಬರ್ಕೊಂಡು ಬಿಡ್ರಿ. ದಪ್ಪ ಅಂದ್ರೆ ಒಂದೇ, ಅಗಲ ಅಂದ್ರೆ ಒಂದೇ. ತಿಳಿತಲ್ಲ? ಗುಂಡ್ಲೆ ಎತ್ತರ ನೋಡ್ರಿ. ಇಲ್ಲೇ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ದಪ್ಪ ಅಂದ್ರೂ ಒಂದೇ, ಇನ್ನೊಂದು ಹೆಸರೇನು ಅಗಲ ಅಂದ್ರೂ ಒಂದೇ ನೋಡ್ರಿ. ದಪ್ಪ ಅಂದ್ರೂ ಒಂದೇ, ಅಗಲ ಅಂದ್ರೂ ಒಂದೇ. ಇಲ್ಲಿ ಅಗಲ ಅನ್ನುವಂಥ ಶಬ್ದ ಕೊಟ್ಟಿಲ್ಲ. ಎದನ್ನು ನಾವು ಅಗಲ ಅಂತ ತಿಳ್ಕೊಬೇಕು ಅನ್ನೋದು ನೀವು ತಿಳ್ಕೊಬೇಕು. ದಪ್ಪ ಅಂದ್ರೆ ಒಂದೇ, ಅಗಲ ಅಂದ್ರೆ ಒಂದೇ. ಈಗ ನೋಡ್ರಿ, 2 ಉದ್ದ ಪ್ಲಸ್ ದಪ್ಪ ಇಂಟು ಎತ್ತರ, ಇವುಗಳ ಮಾನಗಳನ್ನು ನಾವೇನ್ ಮಾಡ್ಕೋಬೇಕು, ಸೆಂಟಿಮೀಟರ್ದಾಗ ಮಾಡ್ಕೊಂಡು ಬಿಡ್ಬೇಕು ನೋಡ್ರಿ. ಬರೋಬ್ಬರಿ 2 ಗುಂಡ್ಲೆ 3.5 ಮೀಟರ್ ಅಂತಂದ್ರೆ ಇದನ್ನ ನಾವು ಸೆಂಟಿಮೀಟರ್ದಾಗ ಹೆಂಗ್ ಮಾಡ್ಕೋಬೇಕಪ್ಪ ಅಂತಂದ್ರೆ 3.5 ಮೀಟರ್. ಇದಕ್ಕೆ 100ಲೆ ಗುಣಾಕಾರ ಮಾಡ್ರಿ ಅಂದ್ರೆ ಎಷ್ಟಾಗ್ತದ? 3500 ಆಯ್ತು. ಈಗ ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ರೆ ಇದು 350 ಸೆಂಟಿಮೀಟರ್ ಆಯ್ತು. ಯಾಕೆ ನೀವು ಇದನ್ನು ಸೆಂಟಿಮೀಟರ್ ಮಾಡ್ಕೋಬೇಕು ಹೇಳ್ರಿ ನೋಡೋಣ. ಅವು ಮಾನ ಏನವ ಮೀಟರ್ದಾಗವ, ವಿಸ್ತೀರ್ಣ ಏನದ ಸೆಂಟಿಮೀಟರ್ದಾಗದ. ಅಂದ್ರೆ ಈಗ 350 ಸೆಂಟಿಮೀಟರ್ ಆಯ್ತು. ದಪ್ಪ 10 ಸೆಂಟಿಮೀಟರ್ ಕೊಟ್ಟೆ ಬಿಟ್ಟಾನ, ಅದನ್ನ 10 ಹಚ್ಕೊಂಡು ಬಿಡ್ರಿ. ಎತ್ತರ 3.00 ಮೀಟರ್ ಅಂದಾನಂದ್ರೆ ಇದನ್ನ 300 ಸೆಂಟಿಮೀಟರ್ ಮಾಡ್ಕೊಂಡು ಬಿಡ್ರಿ. ಈಗ ಇದನ್ನಿಷ್ಟೇ ನೀವು ಮೊದಲ 4 ಗೋಡೆಗಳ ವಿಸ್ತೀರ್ಣ ತಕ್ಕೋರಿ. 2 ದುಂಡ ಕೌಂಸ್ 360 ಗುಂಡ್ಲೆ 300. ಇದಕ್ಕೆ ಚಿಹ್ನೆ ಇಲ್ಲ ಅಂದ್ರೆ ಏನು ತಿಳ್ಕೊಬೇಕು? 300 ಗುಂಡ್ಲೆ 300. ಗುಂಡ್ಲೆ ಎತ್ತರ ಅದನ್ನು ತಿಳ್ಕೊಬೇಕು. ಗುಂಡ್ಲೆ ಎತ್ತರ ಓಕೆ. 3 2 6 ನೋಡ್ರಿ. 3 2 ಎಲ್ಲ ಗುಣಾಕಾರ ಚಿಂದಾಗ ಮಾಡ್ಕೊಂಡ್ಬೇಡ್ರಿ. 2 ಗುಂಡ್ಲೆ 360 ಗುಂಡ್ಲೆ 300. ಇದು ಬರೋಬ್ಬರಿ ಎಷ್ಟಾಗ್ತದೆ ಅಂದ್ರೆ ಈ 2 36 ಮತ್ತು 3ಕ್ಕೆ ನೀವು ಗುಣಾಕಾರ ಮಾಡಿಬಿಟ್ರೆ ಬಹಳ ಸರಳ. ಅದು ಸರಳವಾಗಿ ಲೆಕ್ಕ ತಗೋಬೇಕು. ಅದನ್ನು 2 ಗುಂಡ್ಲೆ 36 ಗುಂಡ್ಲೆ 3 ಇಷ್ಟೇ ಮಾಡ್ಕೊಂಡು ಬಿಡ್ರಿ. ಮುಂದೆ 0 ಇಡೋನು ನೋಡ್ರಿ. 3 2 6 6 36 ಕೈಲ ಬಂತು 3 3 2 6 ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. 3 2 6 ಗುಂಡ್ಲೆ 36 6 36 3 6 3 18 1 3 21 ಏನಾಯ್ತು? ಅವು 0 ಇಟ್ಟು ಬಿಡ್ರಿ. ಮುಂದೇನು ಎಷ್ಟು? 1 2 3 0 1 2 3 0 ಇಟ್ಟು ಬಿಡ್ರಿ. ಏನ್ ಬಂತು? ಈಗ ವಿಸ್ತೀರ್ಣ ಬಂತು. 4 ಗೋಡೆಗಳ ವಿಸ್ತೀರ್ಣ ಬಂತು. ಎಷ್ಟು ಬಂತು? 4 ಗೋಡೆಗಳ ವಿಸ್ತೀರ್ಣ 2 1 6 6 0 0. ಇನ್ನೊಂದು 0 ಅದ. ಓಕೆ. ಚದರ ಸೆಂಟಿಮೀಟರ್ ಬಂತೀವಿ. ಇದರ ಬಂತಿದ್ದು ಚದರ ಸೆಂಟಿಮೀಟರ್ದಾಗ ಬಂತಿದ್ದು. ಈಗ 4 ಗೋಡೆಗಳ ವಿಸ್ತೀರ್ಣ ತಕ್ಕೊಂಡ್ರೆ ನೀವೀಗ ನೋಡಿ ಎಷ್ಟು ಇಂಪಾರ್ಟೆಂಟ್ ಅದ ಇದು ಗಣಿತ. ಅದು ಭಾಳ ಮಾನಗಳಲ್ಲಿ ಹಚ್ಚಲು ಸ್ವಲ್ಪ ಫರಕ್ ಆಯ್ತು ಅಂದ್ರೆ ಎಲ್ಲ ಅಲ್ಲಾಗ ಹಿಡಿಸ್ತಾವ. ಉದ್ದ ಪ್ಲಸ್ ದಪ್ಪ ಆಗಲ್ಲ ಎಲ್ಲಿಯೂ ಇಲ್ಲ. ಎತ್ತರ ಕೊಟ್ಟಾನೆ ಇದನ್ನು, ಅದಕ್ಕೆ ಹೇಳ್ತಾನೆ ನಾನು ನಿಮಗೆ. ಇಲ್ಲಿ ಎತ್ತರ ಅದ ನೋಡ್ರಿ. 3.00 ಎತ್ತರ ಅದ ಅಂದ್ರೆ ನೀವು ಅಲ್ಲಿ ಹಚ್ಕೋಬೇಕು. 300 ಸೆಂಟಿಮೀಟರ್ ಮಾಡ್ಕೊಂಡ್ರಿ. 3.5 ಮೀಟರ್ ಅಂದ್ರೆ 350 ಸೆಂಟಿಮೀಟರ್. ದಪ್ಪ 10 ಅದ. 2 ದುಡ್ಕೋಸ್ 360 ಗುಂಡ್ಲೆ 300 ಎಲ್ಲ ಗುಣಾಕಾರವ.
2 ಗುಂಡ್ಲೆ 360 ಗುಂಡ್ಲೆ 300 3 3 ಎಳೆ 6 6 ಗುಂಡ್ಲೆ 36 216 ಮುಂದೆ 3 ಸೊನ್ನೆ ಇಟ್ರೆ ಗೋಡೆಗಳ ವಿಸ್ತೀರ್ಣಕ್ಕೆ 4 ಗೋಡೆಗಳ ವಿಸ್ತೀರ್ಣಕ್ಕೆ ಹಂಚಿನ ವಿಸ್ತೀರ್ಣದಿಂದ ಭಾಗಿಸಿಬಿಟ್ರೆ ಏನು ಬರ್ತದೆ? ಬೇಕಾಗುವ ಹಂಚುಗಳ ಸಂಖ್ಯೆ ಬರ್ತದೆ. ಈಗ ನೋಡಿ, ಈಗ ಹಂಚುಗಳ ಸಂಖ್ಯೆ ಬರಬರಿ, ಹಂಚುಗಳ ಸಂಖ್ಯೆ ಬರಬರಿ, ಹಂಚುಗಳ ಸಂಖ್ಯೆ ಬರಬರಿ 4 ಗೋಡೆಗಳ ವಿಸ್ತೀರ್ಣ, 4 ಗೋಡೆಗಳ ವಿಸ್ತೀರ್ಣ ಹಂಚಿನ ವಿಸ್ತೀರ್ಣ ಕೊಟ್ಟ ಅಂತ ತಕ್ಕೊಳ್ಳೋದು ಕಾರಣ ಇಲ್ಲ. ಹಂಚಿನ ವಿಸ್ತೀರ್ಣ ನೋಡ್ರಿ, ಹಂಚಿನ ವಿಸ್ತೀರ್ಣ ಕೊಟ್ಟೆ ಬಿಟ್ಟ ನೋಡ, 100 ಚದರ ಸೆಂಟಿಮೀಟರ್ ಹಂಚಿನ ವಿಸ್ತೀರ್ಣ. ನೋಡ್ರಿ ಹೆಂಗದ ಇದು ಲೆಕ್ಕ ನೋಡ್ರಿ. ಇದನ್ನು ಸೆಂಟಿಮೀಟರ್ ಮಾಡ್ಕೊಳ್ಳೋದು ನೋಡ್ಕೊಂಡಿರಿ ನೀವು ಹೆಂಗೆ ಮಾಡಿದ್ನ ಅದನ್ನು. ಯಾಕಂದ್ರೆ ಗಣಿತ ಗದ್ದಲ ಹಾಕಬಾರ್ದು, ಅದನ್ನ ಭಾಳ ಕ್ಲಿಯರಾಗಿ ತಿಳ್ಕೊಬೇಕಿದು ಗಣಿತ. ಯಾಕಂದ್ರೆ ಇದು ಸೆಂಟಿಮೀಟ್ರ ಮೀಟ್ರ್ ಎರಡು ಮಿಕ್ಸ್ ಮಾಡ್ಯಾರ ನೀವು ಗಣಿತದಾಗ. ಒಂದು ಚೌಕಾಕಾರದ ಹಂಚಿನ ವಿಸ್ತೀರ್ಣ 100 ಚದರ ಸೆಂಟಿಮೀಟರ್ ಕೊಟ್ಟು ಬಿಟ್ಟಾರ, ಮುಗಿದೋತು. 3.5 ಮೀಟರ್ ಅಂದ್ರೆ 350 ಸೆಂಟಿಮೀಟರ್. ಆಮೇಲೆ ಇದು 3.00 ಎತ್ತರದ ಗುಂಡ್ಲಿ ಎತ್ತರಕ್ಕೆ ಹಾಕೋಬೇಕು ನೀವು. ಇದನ್ನು ದಪ್ಪ ಅಂದ್ರೆ ಅದನ್ನು ನೀವು ಆಗಲ್ಲ ಅಂತ ತಿಳ್ಕೊರಿ. ಅಂದ್ರೆ 350 ಪ್ಲಸ್ ಮೊದಲು ಇದನ್ನು ಕೂಡ್ಸ್ಕೋಬೇಕು ನೀವು. ಯಾಕಂದ್ರೆ ಪರಿಮಿತಿ ಬರ್ತದೆ, 2 ಗುಂಡ್ಲೆ 360 ಇಲ್ಲಿಂದ ಇದು ಪರಿಮಿತಿ ಆಯ್ತು. ಇದು ಎತ್ತರಲೆ ಗುಣಾಕಾರ ಮಾಡ್ಬೇಕಾಗ್ತದೆ. ಎಲ್ಲ ಒತ್ತಾಟಿಗಿಂದ ಗುಣಾಕಾರ ಅದ, ಈ ಚಿನ್ನ ಇಲ್ಲ ಅಂದ್ರೆ ಗುಣಾಕಾರ ಅದ ಅಂತ ತಿಳ್ಕೊಂಡು ಇದನ್ನ ಇಟ್ಕೊಂಡು ಎಲ್ಲ ಇಡ್ರಿ. ಇದ್ರ ಗುಣಲಬ್ಧಿ ಏನಾತಂದ್ರೆ 4 ಗೋಡೆಗಳ 4 ಪಕ್ಕದ ಗೋಡೆಗಳ ವಿಸ್ತೀರ್ಣವಂತಿದ್ದು. ಅಂದ್ರೆ ಎಷ್ಟು? ಬಿಡಿ 10, 100, 1000, 10,000, ಲಕ್ಷ, 2 ಲಕ್ಷ 16,000 ಚದರ ಸೆಂಟಿಮೀಟರ್ ಆಯ್ತು. ಯಾಕೆ ನಾವು ಚದರ ಸೆಂಟಿಮೀಟರ್ದಾಗ ಮಾಡ್ಕೋಬೇಕಂದ್ರೆ ಈ ಹಂಚುಗಳ ವಿಸ್ತೀರ್ಣ ಏನದ ಸೆಂಟಿಮೀಟರ್ದಾಗ. ಇದು ವಿಸ್ತೀರ್ಣ ಕೊಟ್ಟೆ ಬಿಟ್ಟಾನ, ಹಚ್ಕೊಂಡ್ಬಿಡ್ರಿ. 216 1 2 3 0 216 3 0 ಹಂಚಿನ ವಿಸ್ತೀರ್ಣದ 100 ಚದರ ಸೆಂಟಿಮೀಟರ್ ಅದ ನೋಡಿ. ಇವೆರಡು 0 ಅದು, ಇವೆರಡು 0. ಒಟ್ಟು ಎಷ್ಟು ಹಂಚದು? 2160 ಹಂಚುಗಳು. ಬರೋಬ್ಬರಿ 2160 ಹಂಚುಗಳು. ಇದು ಭಾಳ ಇಂಪಾರ್ಟೆಂಟ್ ಗಣಿತ, ಅದಕ್ಕೆ ಲಾಸ್ಟಿಗೆ ಇಟ್ಟನ್ನ ಇದನ್ನು. ಇನ್ನೊಂದು 4 ಗೋಡೆಗಳಿಗೆ ಸುಣ್ಣ ಹಚ್ಚೋದು ಬರ್ತದೆ, ಅದೊಂದು ಲೆಕ್ಕ ಆತಂದ್ರೆ ನಿಮಗಿದು ಈ ಅನುಕ ನಂಬರ್ ಮುಗೀತು. ಮುಂದೆ ನವೋದಯ ಪೇಪರ್ದಾಗ ಇನ್ನು ನೀವು ಗಣಿತಗಳನ್ನು ನೋಡ್ಕೋರಿ, ಅದ್ರಾಗೆಲ್ಲ ಬಂದುಬಿಡ್ತಾವೆ. ಉತ್ತರ ಸಂಖ್ಯೆ ಎ. ಇಂಥ ಗಣಿತಗಳನ್ನು ಕಲಿಯೋದ್ರಿಂದ ಏನಾಗ್ತದಂದ್ರೆ ಭಾಳ ವಿಶೇಷವಾದ ಗಣಿತಗಳು, ಭಾರಿ ಚಂದ. ಈಗ ಒಂದು ಲಾಸ್ಟ್ ಲೆಕ್ಕದು, ಇನ್ನೊಂದು ಹಾಕೊಂಡಿಂದ ನಿಮ್ಮ ನವೋದಯ ಪೇಪರ್ದಾಗ ಗಣಿತಗಳು, ವಿಸ್ತೀರ್ಣ, ಸುತ್ತಳತೆ ಲೆಕ್ಕಗಳನ್ನೆಲ್ಲ ಕಲಿಯೋದು. ಚೆಂದಾಗಿ ಬಿಡಿಸ್ಕೋರಿ ಫೇರ್ದಾಗ.